ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ತುಂಬ ಸಮಯ ಆಯಿತು ಭಾವನಾಳ ಮನೆಗೆ ಹೋಗದೆ. ನಾನಿವತ್ತು ಹೊರಟಿದ್ದೇನೆ. ಏನು ಮಾಡ್ತಾ ಇದ್ದಾಳೆ ಅವಳು ನೋಡುವ ವೀಕ್ಷಕರೇ. ಇದೇನು ಭಾವನಾ ನೀವು ಮಾಡಿದ್ದಾ? ಹೌದು. ಇದು ಹೇಗೆ ಮಾಡೋದು? ಇದಕ್ಕೆ ಡಾಟೆಡ್ ಮಂಡಲ ಅಂತೇಳಿ ಹೇಳ್ತೇವೆ. ಹಾಂ, ಇದಕ್ಕೆ ಡ್ರಾಯಿಂಗ್ ಮಾಡುವ ಹಾಗಿಲ್ಲ. ಡಾಟಲ್ಲೇ ಎಲ್ಲ ಡಾಟಲ್ಲೇ ಹೂ ಮಾಡೋದು. ಒಂದು ಮೆಜರ್ಮೆಂಟ್ ಅಲ್ಲಿ ಸರ್ಕಲ್ ಹಾಕೋದು. ಆ ಸರ್ಕಲ್ ಅಲ್ಲೇ ಡಾಟ್ ಹಾಕಿ ಡಿಸೈನ್ ಮಾಡೋದು ಅಲ್ಲ. ಎಷ್ಟು ಲೆಂತ್ ಅಲ್ಲಿ ಡಾಟ್ ಬೇಕು ಆ ಲೆಂತ್ ಅಲ್ಲಿ ಡಾಟ್ ಹಾಕಿ, ಡಾಟ್ ಅಲ್ಲಿ ಸೈಜ್ ಉಂಟು. ದೊಡ್ಡದು ಡಾಟ್, ಸಣ್ಣ ಡಾಟ್, ಹಾಗೆ ಡಾಟ್ ಸಣ್ಣ ಸೈಜ್ ವೈಸ್ ಆಗ್ತಾ ಬರೋದು. ಮತ್ತೆಂತ ಅದಕ್ಕೆ ಪೇಂಟ್ ಕೊಡುದಾ? ಹೌದಾ, ಅಕ್ರಿಲಿಕ್ ಪೇಂಟ್. ಓ, ಮತ್ತೆ ಅದಕ್ಕೆ ಇನ್ನೂ ಜಾಸ್ತಿ ಲುಕ್ ಬೇಕಂತ ಹೇಳಿದ್ರೆ ಹೀಗೆ ಮಿರರ್ ಹಾಕಿನೂ ಅದಕ್ಕೂ ಡಿಸೈನ್ ಮಾಡ್ಬೋದು. ತುಂಬ ಚೆಂದ ಆಗಿದೆ. ಥ್ಯಾಂಕ್ ಯು ವಿದ್ಯಾ. ನಿನ್ಗೋಸ್ಕರ ತೇಪ್ಲ ರೆಡಿ ಮಾಡಿ ತಂದಿದ್ದೇನೆ. ಥ್ಯಾಂಕ್ ಯು. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ಬೇಕು. ಆಯ್ತಾಯ್ತು, ಸರಿ. ಮೊನ್ನೆ ಉತ್ತರಾಖಂಡಕ್ಕೆ ಹೋಗಿ ಹೇಗೆ ಆಯಿತು ಆಂಟಿ ನಿಮಗೆ? ಮಗಳ ಮನೆಗೆ ಹೋದದ್ದಲ್ಲ? ಅವಳಿಗೆ ಮದುವೆ ಆಗಿ 15 ವರ್ಷದ ನಂತರ ನಾನು ಹೋಗ್ತಾ ಇದ್ದೇನೆ. ಹೋಗಿ ಬಂದಿದ್ದೇನೆ. ನಾನು ಕೂಡ ಹೋಗಿದ್ದೆ. ನೀವು ಸಿಗ್ಬೋದು ಅನ್ಸ್ಕೊಂಡೆ. ನಾನು ಆಚೆ ಈಚೆ ನೋಡ್ತಾ ಇದ್ದೆ, ಆಂಟಿ ಎಲ್ಲಿಯಾದ್ರೂ ಸಿಗ್ತಾರ ನೋಡ್ಲಿಕ್ಕೆ ಅಂತ. ನಾನು ಸಹ ಅಲ್ಲಿ ಕೇದಾರ್ನಾಥಿಗೆ ಹೋಗಿದ್ದೇನೆ. ಹೌದಾ, ಹೋಗಿದ್ರಾ? ಅದು ಛೋಟಾ ಕೇದಾರ್ನಾಥ್. ಮೆಟ್ಲಿತ್ತ ಅಷ್ಟೇ? ಏನಿಲ್ಲ. ಪರ್ವತ ಇತ್ತ? ಪರ್ವತನೂ ಇಲ್ಲ, ಏನಿಲ್ಲ. ಕೇದಾರ್ನಾಥ್ ದೇವರು ಮಾತ್ರ ಆಗ್ಬೋದು. ಅದೇ ಸ್ಟೈಲಲ್ಲಿ ಉಂಟು ದೇವಸ್ಥಾನ ಎಲ್ಲ, ಮತ್ತೆ ನೆಲದಲ್ಲೇ ಉಂಟು. ಅದೇನು ಹತ್ಲಿಕ್ಕೆಲ್ಲ ಏನು ಇರ್ಲಿಲ್ಲ. ಕೇದಾರ್ನಾಥ್ ಅಲ್ಲಿ ಚಳಿ, ಇಲ್ಲಿ ಸೆಕೆ ಅಷ್ಟೇ. ಮತ್ತೆ ಹರಿದ್ವಾರದಲ್ಲಿ ವ್ಯಾಸ ಮಂದಿರ ಎಲ್ಲ ಹೋಗ್ಲಿಲ್ವಾ ನೀವು? ಹೌದು, ಅಲ್ಲೇ ನಿಂತ್ಕೊಂಡಿದ್ದು ನಾವು. ಹೌದಾ, ತುಂಬಾ ಒಳ್ಳೇದಿದೆ ಅದು ಪ್ಲೇಸ್. ಇದೇನು ಮಾಡ್ತಾ ಇರೋದು ನೀವೀಗ? ಇದು ತೇಪ್ಳ ಅಂತೇಳಿ, ಮೇಥಿ ಪರಾಟ ಅಂತಾನೂ ಹೇಳ್ತಾರೆ. ಗುಜರಾತಿಯವರದು ಟಿಪಿಕಲ್ ಪರಾಟ, ಅದಕ್ಕೆ ತೇಪ್ಳ ಅಂತೇಳಿ ಹೇಳ್ತಾರೆ. ಅದಕ್ಕೆ ಇವಾಗ ಮೆಂತ್ಯ ಸೊಪ್ಪನ್ನ ಬಿಡಿಸ್ತಾ ಇದ್ದೇವೆ. ಅದರದ್ದು ಕಡ್ಡಿಗಳೆಲ್ಲ ಹಾಕ್ಲಿಕ್ಕಿಲ್ಲ? ಅಲ್ಲ, ಕಡ್ಡಿ ಹಾಕ್ಲಿಕ್ಕೆ, ಖಾಲಿ ಎಲೆ ಮಾತ್ರ ಹಾಕ್ಲಿಕ್ಕೆ. ಮತ್ತೆ ಅದು ಕಸೂರಿ ಮೇಥಿ ಅಂತ ಸಿಗ್ತದಲ್ಲ, ಅದು ಸಹ ಹಾಕ್ಬೋದಾ? ಸಹ ಹಾಕ್ಬೋದು. ಇದು ಮೇಥಿ ಸೊಪ್ಪು ಸಿಕ್ಲಿಲ್ಲ ಅಂದ್ರೆ ಕಸೂರಿ ಮೇಥಿ, ಅದು ಡ್ರೈ ಮಾಡಿ ಇರ್ತಾರಲ್ಲ, ಅದನ್ನೇ ಹಾಕ್ಬೋದು. ಇದನ್ನು ಒಣಸಿದ್ರೆ ಇದಕ್ಕೆ ಸ್ವಲ್ಪ ಸ್ಮೆಲ್ ಇರ್ತದೆ, ಅದಕ್ಕೆ ಸ್ವಲ್ಪ ಡ್ರೈ ಇರೋದ್ರಿಂದ. ಇದು ಅಂದ್ರೆ ತುಂಬಾ ದಿನ ಬರ್ತದೆ ಅಂತ ಹೇಳಿದ್ ಕೇಳಿದ್ದೇನೆ ನಾನು. ಟ್ರಾವೆಲ್ ಎಲ್ಲ ಮಾಡುವಾಗ ಇದು ಒಳ್ಳೆ ರೋಸ್ಟ್ ಎಲ್ಲ ಮಾಡಿ ಇದು ಮಾಡಿದ್ರೆ, ಪ್ಯಾಕ್ ಮಾಡಿ ಇಟ್ರೆ ಒಂದು 4-5 ದಿನ ಆರಾಮಾಗಿ ಇದನ್ನು ತಿನ್ಬೋದು ಅಲ್ಲ. ನಂಗೆ ಇನ್ನೊಂದು ಸಲ ಟ್ರಾವೆಲಿಗೆ ಹೋಗುವಾಗ ಇದೇ ಮಾಡಿ ಹಿಡಿತೇನೆ ನಾನು. ಹೊಟ್ಟೆ ಸಹ ಗಟ್ಟಿ ಆಗ್ತದೆ ಇದು. ಹೌದು, ಸುಮ್ಮನೆ ಬೇಡದ್ದು ಅನ್ಹೆಲ್ದಿ ತಿನ್ನೋದಕ್ಕಿಂತ ಹೌದು ಹೆಲ್ತಿ ಕೂಡ ಇದು ಸಹ ಒಳ್ಳೇದಲ್ಲ. ಮತ್ತೆ ಇದಕ್ಕೆ ಚಟ್ನಿ ಎಲ್ಲ ಬೇಕಂತ ಹೇಳಿಲ್ಲ ಅಲ್ಲ. ಅದೇ ನೀವಿದು ಮಾಡ್ತಾ ಇರ್ತೀರಾ ಮನೆಯಲ್ಲಿ ಮಕ್ಕಳಿಗೆ ಎಲ್ಲ, ಬಾಕ್ಸಿಗೆಲ್ಲ ಕೊಡ್ಲಿಕ್ಕೆ ಅಲ್ಲ? ಅವರಿಗೆಲ್ಲ ಇಂಥದೇ ಇಷ್ಟ ಆಗೋದು. ಹೊಟ್ಟೆಗೆ ಸಹ ಒಳ್ಳೇದು ಇದು ಅಲ್ಲ ಸೊಪ್ಪು. ಹೌದು, ಮಾಡ್ಲಿಕ್ಕೆ ಸಹ ಈಸಿ. ಹಿಟ್ಟು ರೆಡಿ ಮಾಡಿ ಇಟ್ರೆ ಬೆಳಿಗ್ಗೆ ಬೇಗ ಆಗ್ತದೆ ಸ್ಕೂಲಿಗೆ ಕೊಡ್ಲಿಕ್ಕೆ. ಒಂದು ಕಟ್ಟಿನಿಂದ ಸಾಧಾರಣ ಎಷ್ಟು ಆಗ್ಬೋದು ರೋಟಿ? ತುಂಬಾ ಆಗ್ತದೆ ಅಲ್ಲ, 20-25 ಆಗ್ತದೆ. ಇದ್ರಂದ್ರೆ ಇದು ಇವಾಗ ಹೀಗೆ ಅಲ್ಲ, ಇದು ಇನ್ನೂ ಸಣ್ಣದು ಹೆಚ್ಚಲಿಕ್ಕೆ ಉಂಟು. ಹೌದು. ಓಹೋ, ಇದನ್ನು ತೊಳೆದು ಮತ್ತೆ ಪುನಃ ಹೆಚ್ಚಬೇಕು ಅಲ್ಲ? ಸಣ್ಣದು ಹೆಚ್ಚಬೇಕು. ತುಂಬಾ ಸಣ್ಣದು ಅಂತ ಹೇಳಿಲ್ಲ, ಆದ್ರೆ ಇಷ್ಟು ದೊಡ್ಡದು ಹಾಕಿ ಇಟ್ಟು ಕಲಿಸಿದ್ರೆ ಅದು ಲಟ್ಟಿಸ್ಲಿಕ್ಕೆ ಆಗುದಿಲ್ಲ. ಹೌದು, ಅದಕ್ಕೆ ಸ್ವಲ್ಪ ಸಣ್ಣದು ತುಂಡು ಮಾಡಬೇಕು. ಆಂಟಿಗೆ ಸಹ ಇಷ್ಟವ ಇದು? ಮೆಂತ್ಯ ಸೊಪ್ಪಿದು ಪಲಾವ್ ಸಹ ಮಾಡ್ತಾರೆ. ಹೌದು, ಪರೋಟ ಸಹ ಆಗ್ತದಲ್ಲ, ಪೊಟೆಟೊ ಎಲ್ಲ ಹಾಕಿ, ಅದು ಸಹ ಒಳ್ಳೆದಾಗ್ತದೆ.
ಮೆಂತ್ಯ ಸೊಪ್ಪು ಕಹಿ ಆದರೂ ಕೂಡ ಆರೋಗ್ಯದ ಆಗರ. ಇದು ನಮ್ಮ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಹಾಗೂ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ಹಾಗಾಗಿ ಹೆಚ್ಚಾಗಿ ನಾವು ನಮ್ಮ ಆಹಾರದಲ್ಲಿ ಮೆಂತ್ಯ ಸೊಪ್ಪನ್ನು ಉಪಯೋಗಿಸಿದರೆ ನಮ್ಮ ಆರೋಗ್ಯ ತುಂಬ ಸುಧಾರಿಸುತ್ತದೆ. ರುಚಿಯಾದ ರೆಸಿಪೀಸ್ಗಳು ಹಲವಾರು ಇದೆ. ಮೆಂತ್ಯ ಸೊಪ್ಪು ಪುಲಾವ್ ಇರ್ಬೋದು, ಕೂರ್ಮ ಇರ್ಬೋದು, ಗೊಜ್ಜು ಇರ್ಬೋದು, ಮೇಥಿ ದಾಲ್ ಇರ್ಬೋದು, ಆಲೂ ಮೇಥಿ ಎಂಬುದಾಗಿ ನೀವು ಮಾಡಿರಬಹುದು. ಒಂದು ಡ್ರೈ ಐಟಮ್ ನಮ್ಮದು ಚಪಾತಿ ರೋಟಿಗೂ ತುಂಬ ಚೆನ್ನಾಗಿ ಹೊಂದಿಕೊಳ್ತದೆ. ಥರದ ವಿಧದ ಅಡುಗೆಗಳನ್ನು ನೀವು ಕೂಡ ಮಾಡಿ ಹಾಗೂ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು ಎಂಬುದಾಗಿ ನನ್ನ ಭಾವನೆ. ನನಗೆ ಭಾವನಾ ತುಂಬ ಇಷ್ಟ. ಯಾಕಂದರೆ ಅವಳು ಅಡುಗೆ ಮಾಡುವ ಶೈಲಿ ಇರ್ಬೋದು, ನಾರ್ತ್ ಇಂಡಿಯನ್ ರೆಸಿಪಿ ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ. ಚೆನ್ನಾದ ಒಂದು ಸ್ಕಿಟ್ ಇರ್ಬೋದು, ಡ್ಯಾನ್ಸಿಂಗ್ ಇರ್ಬೋದು, ಹಾಗೂ ವಾಲ್ ಆರ್ಟ್, ವಾಲ್ ಹ್ಯಾಂಗಿಂಗ್, ಥರದ ವಾಲ್ ಹ್ಯಾಂಗಿಂಗ್ ಕೂಡ ಅವಳು ಮಾಡ್ತಾಳೆ. ನನಗೆ ತುಂಬ ಇಷ್ಟ. ನನ್ನ ಪ್ರಕಾರ ಹವ್ಯಾಸಗಳೇ ನಮ್ಮನ್ನು ತುಂಬ ಸ್ಟ್ರಾಂಗಾಗಿ ಮಾಡಿಬಿಡುತ್ತೆ ಅಲ್ವಾ? ಏನು ಹೇಳ್ತೀರಾ ಫ್ರೆಂಡ್ಸ್? ನಿಮಗೆ ಯಾವೆಲ್ಲ ಹವ್ಯಾಸ ಇದೆ, ಯಾವುದರೆಲ್ಲ ನಿಮಗೆ ಅಭಿರುಚಿ ಇದೆ ಎಂಬುದಾಗಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಲು ಮರೆಯದಿರಿ. ಮೆಂತ್ಯ ಸೊಪ್ಪನ್ನು ತೊಳೆದು ಸಣ್ಣಗೆ ಹೆಚ್ಚಿ ಆದಮೇಲೆ ಅದಕ್ಕೆ ನೋಡಿ ನಮಗೆ ಎಷ್ಟು ರೋಟಿ ಬೇಕಾ ಅಷ್ಟು ಅಂದಾಜಿಗೆ 1 ಕಪ್ನಷ್ಟು ಮೊಸರನ್ನು ನಾವು ಹಾಕ್ಕೊಳ್ಬೇಕು. ಮೊಸರು ತುಂಬ ಹುಳಿ ಇರೋದು ಬೇಡ. ಈ ಥರ ಹಾಕ್ಕೊಂಡು ಇದರ ನಂತರ ನೋಡಿ ನಾವು ಗ್ರೀನ್ ಚಿಲ್ಲಿ ಕೂಡ ಹೆಚ್ಚಿಟ್ಟಿದ್ದೇವಲ್ಲ, ಅದು ಈಗ ಹಾಕ್ತಾಯಿದ್ದೇವೆ. ಫ್ರೆಂಡ್ಸ್, ಗಾರ್ಡನ್ ಸ್ಪೈಸಸ್ ಗೀ ರೋಸ್ಟ್ ಮಸಾಲ ಪೌಡರ್ ಕೂಡ ನೀವು ಇದಕ್ಕೆ ಹಾಕಬಹುದು. ಟೇಸ್ಟ್ ಸೂಪರಾಗಿ ಬರ್ತದೆ. ನಾನು ಕೂಡ ಮನೆಗೆ ಬಂದ ನಂತರ ಪುನಃ ಇದನ್ನು ಮನೆಯಲ್ಲಿ ಮಾಡಿ ಒಮ್ಮೆ ನೋಡಿದೆ. ಆಗ ನಾನು ಯಾವ ಮಸಾಲ ಕೂಡ ಹಾಕಲಿಲ್ಲ. ಇದಕ್ಕೆ ನಾನು ಗಾರ್ಡನ್ ಸ್ಪೈಸಸ್ ಗೀ ರೋಸ್ಟ್ ಮಸಾಲ ಪೌಡರನ್ನು ಹಾಕಿದ್ದೆ. ಟೇಸ್ಟ್ ಅಂತೂ ಸೂಪರಾಗಿ ಬಂತು. ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಲು ಮರೆಯದಿರಿ. ನಂತರ ಗೋಧಿ ಹಿಟ್ಟು ಹಾಕಿ ಚೆನ್ನಾಗಿ ಚಪಾತಿ ನಾವು ಮುದ್ದೆ ಮಾಡೋದಿಲ್ವ, ಅದೇ ರೀತಿಯಾಗಿ ಒಂದು ಮುದ್ದೆ ಮಾಡಿ ಇಡಲಿಕ್ಕಿದೆ. ಅಗತ್ಯ ಬಿದ್ದಲ್ಲಿ ಸ್ವಲ್ಪ ನಮಗೆ ರೋಟಿ ಜಾಸ್ತಿ ಬೇಕಾದಲ್ಲಿ ಮಾತ್ರ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇಲ್ಲದಿದ್ದರೆ ನೀರು ಕೂಡ ಹಾಕುವ ಅವಶ್ಯಕತೆ ಇರೋದಿಲ್ಲ. ಕೊನೆಯದಾಗಿ ಸ್ವಲ್ಪ ತೆಂಗಿನೆಣ್ಣೆಯನ್ನು ಅದಕ್ಕೆ ಸವರಿ ನಾವು ಇಡಬೇಕಾಗ್ತದೆ. ಆಗ ಅದು ಚೆನ್ನಾಗಿ ಸೆಟ್ಟಾಗಿ ನಮಗೆ ಲಟ್ಟಿಸಲಿಕ್ಕೆ ತುಂಬ ಒಳ್ಳೆಯದಾಗಿ ಬರ್ತದೆ. ಇದಕ್ಕೊಂದು ಸೈಡ್ ಡಿಶ್ ಆಗಿ ಟೊಮೆಟೊ ಚಟ್ನಿ ಮಾಡುವನಾ? ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ನೆಲಗಡಲೆ ಬೀಜ, ಹಸಿಮೆಣಸಿನಕಾಯಿ, ಕರಿಬೇವು, ಒಣಮೆಣಸು ಎಲ್ಲವನ್ನು ರೆಡಿ ಮಾಡಿ ಇಟ್ಟಿದ್ಲು ಭಾವನಾ. ಇದೇನೆಲ್ಲ ಇಟ್ಟಿದ್ದೀರಿ ಭಾವನಾ? ಇದು ಟೊಮೆಟೊ ಚಟ್ನಿ ಮಾಡುವ ಅಂತೇಳಿ, ತೇಪಳ ಜೊತೆಗೆ. ಚಟ್ನಿ ಬೇಕಾಗಿಲ್ಲ, ಆದ್ರೆ ನೀವು ಒಂದು ತೇಪಳ ಕಲಸಿ ಕೊಡುವ ಅಂತ ಹೇಳುವಾಗ ಇದು ಸಹ ಒಂದು ಕಲಸಿ ಕೊಡುವ ಅಂತ ಹೇಳಿ. ಇದು ಟೊಮೆಟೊ ಚಟ್ನಿಗೆ ಟೊಮೆಟೊ ಒಂದು 3 ಸಣ್ಣ ಸಣ್ಣದು ಹೆಚ್ಚಿಟ್ಟಿದ್ದೇನೆ. ಮತ್ತೆ ಒಂದು ದೊಡ್ಡದು ಈರುಳ್ಳಿ, ಮತ್ತೆ ಒಂದು 4-5 ಬೀಜ ಬೆಳ್ಳುಳ್ಳಿ, ಮತ್ತೆ ಒಣಮೆಣಸು, ಹುರಿದಿದ್ದು ಒಣಮೆಣಸು, ಹಸಿಮೆಣಸು ಒಂದು 4, ಕರಿಬೇವು, ಮತ್ತೆ ಕೊತ್ತಂಬರಿ ಸೊಪ್ಪು. ಓಕೆ. ಮತ್ತೆ ನೆಲಗಡಲೆ ಬೀಜ ಫ್ಲೇವರಿಗಲ್ಲ, ಒಂದು ಮುಷ್ಟಿಯಷ್ಟು.
ಇವಾಗ ಇದೆಲ್ಲವನ್ನು ಒಂದೊಂದೇ ಆಗಿ ಹುರ್ಕೊಳ್ಬೇಕು. ಹಾಂ 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 ಸರಿ. ಸ್ವಲ್ಪ ಎಣ್ಣೆ, ಸ್ವಲ್ಪ ಜಾಸ್ತಿ ಬೇಕಾಗಿಲ್ಲ. ಇದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಕರಿಬೇವು, ಇದೆ ಎರಡನ್ನೂ ಒಟ್ಟಿಗೆ ಹಾಕೋದು. ಹಾಂ, ಈರುಳ್ಳಿ ಬೆಳ್ಳುಳ್ಳಿ. ಸ್ವಲ್ಪ ಅದು ಬ್ರೌನ್ ಆಗಬೇಕು, ಸಾಫ್ಟ್ ಆಗಬೇಕು ಈರುಳ್ಳಿ. ಅದು ಬೇಗ ಬ್ರೌನ್ ಆಗ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಬೇಕು ಅಲ್ಲ? ಹೌದು. ಒಂದು 5 ನಿಮಿಷ ಹುರ್ಕೊಂಡ್ರೆ ಹಾಂ, ಮತ್ತು ಇದು ಸ್ವಲ್ಪ ಸಾಫ್ಟ್ ಆದಮೇಲೆ ಒಂಥರ ಟ್ರಾನ್ಸ್ಪರೆಂಟ್ ಆಗತ್ತಲ್ವ, ಹೌದು. ಆಮೇಲೆ ಟೊಮೆಟೊ ಹಾಕಬೇಕು. ಹ್ಞೂ ಹ್ಞೂ ಒಂದು 5 ನಿಮಿಷ ಬಿಡೋಣ. ಆಯ್ತು. ಇದು ಆ್ಯಕ್ಚುಲಿ ನಾನು ನನ್ನ ಫ್ರೆಂಡಿಂದ ಕಲ್ತಿರೋದು. ಹೌದಾ? ಒರಿಸ್ಸಾ ಸ್ಟೈಲ್ ಇದು ಚಟ್ನಿ ಅಲ್ಲ? ಅವರಿಂದ ಕಲ್ತಿರೋದು. ಹಾಂ ಇದು ಯಾವುದಕ್ಕೂ ಸಹ ಒಳ್ಳೆದಾಗ್ತದೆ, ದೋಸೆಗೂ ಒಳ್ಳೆದಾಗ್ತದೆ, ಹಾಂ ಇಡ್ಲಿ ಜೊತೆನೂ ಒಳ್ಳೆದಾಗುತ್ತದೆ, ಪರಾಟ ಜೊತೆನೂ ಒಳ್ಳೆದಾಗುತ್ತದೆ. ಇನ್ನು ಯಾವುದಿಲ್ಲ ಅಂದರೆ ರೈಸ್ ಜೊತೆನೂ ಅಲ್ಲ? ಒಂದು ಬೇಳೆ ಸಾರು ಇದು ಚಟ್ನಿ ಇದ್ದರೆ ಒಳ್ಳೆ ಕಾಂಬಿನೇಷನ್. ನೀರು ದೋಸೆಗೆ ಸೂಪರ್ ಆಗ್ಬೋದೇನಾ? ನೀರು ದೋಸೆಗೂ ಸಹ ಆಗ್ತದೆ. ಇದು ಅಂದರೆ ತೆಳು ಇರುವುದಿಲ್ಲ, ಸ್ವಲ್ಪ ಹೌದು, ದಪ್ಪ. ಗ್ರೇವಿ ಥರ. ಇವಾಗ ಹಾಕ್ತೇನೆ. ಓಕೆ. ಹಾಂ, ಇದನ್ನು ಹಾಕೋದು ಇದರ ಜೊತೆ. ಹಾಂ, ಎಲ್ಲ ಹುರ್ಕೊಳ್ಬೇಕು. ಓ, ಮತ್ತೆಲ್ಲ ಗ್ರೈಂಡ್ ಮಾಡೋದು ಇದು? ಇದು ಹುರ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ Grind. ಹಾಕಿ ಹಾಂ ಹಾಂ, ಫೈನ್ ಪೇಸ್ಟ್ ಮಾಡೋದು. ಓಕೆ. ಹಸಿಮೆಣಸು, ಹ್ಞೂ ಹ್ಞೂ ಕೊತ್ತಂಬರಿ ಸೊಪ್ಪನ್ನು ಇದರ ಜೊತೆನೇ ಹಾಕ್ತೇನೆ. ಸರಿ ಸರಿ. ಯಾಕಂದ್ರೆ ಎಲ್ಲನೂ ಫೈನ್ ಪೇಸ್ಟ್ ಮಾಡೋದು. ಹೌದು ಹೌದು ಹೌದು. ಇದೊಂದು 5 ನಿಮಿಷ ಹೀಗೆ ಒಂದು ಸಣ್ಣ ಉರಿಯಲ್ಲಿ ಇಡೋಣ. ಹಾಂ, ಈಗ ಇದು ಸಾಫ್ಟ್ ಆಗಿದೆ, ಆನಿಯನ್ ಎಲ್ಲ ಸಾಫ್ಟ್ ಆಗಿದೆ, ಟೊಮೆಟೊ ಸಾಫ್ಟ್ ಆಗಿದೆ. ಇದು ತಣ್ಣಗಾದ ಮೇಲೆ ಮಿಕ್ಸಿಯಲ್ಲಿ ಹಾಕಿ ಚಟ್ನಿ ಥರ ರುಬ್ಬೋದು. ಓಕೆ. ಇದೀಗ ಆಫ್ ಮಾಡ್ತೀನಿ. ಹಾಂ, ಸರಿ ಸರಿ. ಒಂದು 10 ನಿಮಿಷ ಬಿಟ್ಟು ತಣ್ಣಗಾದ್ಮೇಲೆ ರುಬ್ಬುವಾಗ. ಓಕೆ ಭಾವನಾ. ಹುಳಿ ಹಾಕ್ಲಿಕ್ಕಿಲ್ವಾ ಇದಕ್ಕೆ? ಇಲ್ಲ, ಟೊಮೆಟೊ ಹುಳಿ ಇರ್ತದಲ್ಲ? ಟೊಮೆಟೊದ್ದೇ. ಟೊಮೆಟೊ ಹುಳಿ ಇರೋದ್ರಿಂದ ಹಾಂ, ಹುಳಿ ಬೇಕಾಗಿಲ್ಲ. ಇದೀಗ ಫೈನ್ ಪೇಸ್ಟ್ ಪೇಸ್ಟ್ ಮಾಡೋದು, ನೀರು ಹಾಕ್ಲಿಕ್ಕೆ ಸಹ ಇಲ್ಲ? ಇಲ್ಲ. ಓಕೆ ಓಕೆ. ಸಾಕು ಅಲ್ಲ? ಹ್ಞೂ. ಓಕೆ.
ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಟೊಮೆಟೊ ಚಟ್ನಿ ರೆಡಿ ಆಯಿತು. ಭಾವನ ಅಮ್ಮ ಕೂಡ ಚಪಾತಿ ಲಟ್ಟಿಸ್ತಾ ಇದ್ದಾರೆ. ಅವರು ಕೂಡ ಹೆಲ್ಪ್ ಮಾಡಲಿಕ್ಕೆ ಬಂದರು ನಮಗೆ. ಪರೋಟ ಮಾಡುವಾಗ ಹಿಟ್ಟನ್ನು ಯಾವಾಗಲೂ ಮೆದುವಾಗಿ ಕಲಿಸಿಕೊಳ್ಬೇಕು, ಆಗ ಮಾತ್ರ ಅದು ಚೆನ್ನಾಗಿ ಲಟ್ಟಿಸಲಿಕ್ಕೆ ಬರುವಂಥದ್ದು. ನೋಡಿ, ಅದು ಒಂದು ಕೂಡ ಅದರಲ್ಲಿ ಹಾಕಿದ್ದ ಸಾಮಗ್ರಿ ಯಾವುದು ಕೂಡ ಹೊರಗೆ ಬರದೆ ಯಾವ ರೀತಿಯಾಗಿ ಚೆನ್ನಾಗಿ ಪರೋಟ ಲಟ್ಟಿಸ್ತಾ ಇದ್ದಾಳೆ ಭಾವನ. ಮೆಂತ್ಯ ಸೊಪ್ಪಿನ ಬದಲು ಪಾಲಕ್ ಸೊಪ್ಪು ಕೂಡ ಹಾಕ್ಬೋದು. ಇದೇ ರೀತಿಯಾಗಿ ಪಾಲಕ್ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ತೊಳೆದಿಟ್ಟು ಸೋಸಿ ಇದೇ ರೀತಿಯ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಗಾರ್ಡನ್ ಸ್ಪೈಸಸ್ ಗೀ ರೋಸ್ಟ್ ಮಸಾಲ ಹಾಕಲಿಕ್ಕೆ ಮಾತ್ರ ಮರೆದಿರಿ ಫ್ರೆಂಡ್ಸ್, ಬೆಟರ್ ಟೇಸ್ಟ್ಗೋಸ್ಕರ. ಮೇಥಿ ತೇಪ್ಲದ ಹಾಗೆ ಪಾಲಕ್ ತೇಪ್ಲ ಕೂಡ ತುಂಬ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್. ಎರಡು ಬದಿಗೆ ಚೆನ್ನಾಗಿ ಆಯಿಲನ್ನು ಸವರಿ ಚೆನ್ನಾಗಿ ಕೆಂಪಗೆ ಕಾಯಿಸಿ ಇಡುವಂಥದ್ದು. ಇದರ ಟೇಸ್ಟ್ 4-5 ದಿನದ ತನಕ ಹಾಗೇ ಇರ್ತದೆ, ಯಾವುದು ಕೂಡ ಚೇಂಜಸ್ ಆಗೋದಿಲ್ಲ ರುಚಿಗೆ. ಅರ್ಜೆಂಟಾಗಿ ಜಟ್ಪಟಾಗಿ ಒಂದು ಯಾವುದಾದ್ರೂ ರೆಸಿಪಿ ಮಾಡಲಿಕ್ಕೆ ನಮಗೆ ಪುರ್ಸೋತಿಲ್ಲ ಅಂತ ಹೇಳುವಾಗ ನೋಡಿ, ಈ ಥರ ರೋಟಿಯನ್ನು ನಾವು ಬೆಳಿಗ್ಗೆನೇ ಮಾಡಿ ಇಟ್ಟರೆ ನಮಗೆ ರಾತ್ರಿ ತನಕ ಯಾವುದು ಕೂಡ ಟೆನ್ಷನ್ ಇರೋದಿಲ್ಲ ಅಲ್ಲ. ಹಸಿವಾದ ಕೂಡಲೇ ಜಟ್ಪಟಾಗಿ ಸರ್ವ್ ಮಾಡ್ಬೋದು. ಟೂರ್ ಬಗ್ಗೆ ಮಾತಾಡ್ತಾ ಎಲ್ಲೆಲ್ಲಿ ಹೋಗಿದ್ವಿ ಏನೆಲ್ಲ ಆಯಿತು ಅಂತೆಲ್ಲ ಹೇಳ್ತಾ ಚಪಾತಿ ಲಟ್ಟಿಸ್ತಾ ಕಾಯಿಸ್ತಾ ತಿಂತಾ ದಿನ ಹೋದದ್ದೇ ಗೊತ್ತಾಗಲಿಲ್ಲ ಫ್ರೆಂಡ್ಸ್. ಭಾವನ ಯಾವ ರೀತಿ ಲಟ್ಟಿಸ್ತಾ ಇದ್ದಾಳೆ ನೋಡಿ. ಒಂದು ಚೂರು ಕೂಡ ಅದು ಸೊಪ್ಪು ಇರ್ಬೋದು, ಎಲ್ಲ ಹಾಕಿದ ಮಸಾಲೆಗಳಿರ್ಬೋದು, ಚೆನ್ನಾಗಿ ಅದರಲ್ಲಿ ಚಪಾತಿಯಲ್ಲಿ ಸೆಟ್ ಆಗಿದೆ ಅಲ್ವಾ. ನೋಡಿ ಯಾವ ರೀತಿ ಲಟ್ಟಿಸ್ತಾಳೆ ಎಂಬುದಾಗಿ ನೋಡುವನಾ. ಮಾಡಬೇಕು ಅಲ್ವಾ, ತುಂಬ ಚೆನ್ನಾಗಿದೆ. ಹೌದು, ಕರೆಕ್ಟ್, ಹೀಗೆ ಬರಬೇಕು. ಆಯ್ತಾ ಭಾವನಾ, ರೆಡಿಯಾ? ಹೌದು ವಿದ್ಯಾ. ಮೇಥಿ ತೇಪ್ಲ ವಿತ್ ಟೊಮೆಟೊ ಚಟ್ನಿ. ನಂಗೆ ಈಗೆಲ್ಲ ಆಸೆ ಆಗ್ತಾ ಉಂಟು ನೋಡಿ. ಟೂರಿಗೆ ಹೋಗುದಾ ಇಲ್ಲೇ ಕೂತ್ಕೊಂಡು ತಿನ್ನುದಾ ನೋಡ್ತಾ ಇದ್ದೇನೆ. ಇಲ್ಲೇ ಕೂತ್ಕೊಂಡು ತಿನ್ನು ಅಲ್ಲ. ಸೂಪರ್ ಆಗಿದೆ. ಆಯ್ತಾ, ಥ್ಯಾಂಕ್ ಯು. ಭಾವನಾ, ಹೇಗೆ ಮಾಡಿದ್ದೀಯ? ಒಮ್ಮೆ ರೆಸಿಪಿ ಹೇಳು ಮಾರೈತಿ ನಮಗೆ. ಸಿಂಪಲ್. ಮೆಂತ್ಯ ಸೊಪ್ಪನ್ನು ಹೆಚ್ಚಿಡ್ಬೇಕು, ಮತ್ತೆ ಅದಕ್ಕೆ 1 ಕಪ್ ಅಷ್ಟು ಮೊಸರು ಹಾಕ್ಬೇಕು, ಮತ್ತೆ ಹಸಿಮೆಣಸು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಟದ್ದು ಹಾಕ್ಬೇಕು, ಮತ್ತೆ ಗೋಧಿ ಹಿಟ್ಟು ಹಾಕೋದು. ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ಅದು ಖಾರ ಅಡ್ಜಸ್ಟೇಬಲ್ ಆಗಿ ಹಾಕ್ಬೇಕು ಯಾಕಂದ್ರೆ ಹಸಿ ಮೆಣಸು ಹಾಕಿದೇವಲ್ಲ. ಹೌದಪ್ಪ. ಮತ್ತೆ ಕೊತ್ತಂಬರಿ ಪುಡಿ 1 ಚಮಚದಷ್ಟು, ಜೀರಿಗೆ ಪುಡಿ 1 ಚಮಚದಷ್ಟು, ಮತ್ತೆ ಕೊತ್ತಂಬರಿ ಸೊಪ್ಪು ಅದಷ್ಟೆಲ್ಲ ಹಾಕಿ ನೀರ್ ಹಾಕದೆ ಹಿಟ್ಟು ಕಲಿಸ್ಬೇಕು. ಮತ್ತೆ ಎಲ್ಲ ಹಿಟ್ಟು ಕಲಸಿ ಆದ್ಮೇಲೆ ಸ್ವಲ್ಪ ಗಟ್ಟಿ ಬಂದ ಮೇಲೆ ಅದಕ್ಕೆ ಎಣ್ಣೆ ಹಾಕಿ ಮುಚ್ಚಿಡ್ಬೇಕು. ಎಷ್ಟು ನಿಮಿಷ ಇಡಬೇಕು? ಒಂದು 15 ನಿಮಿಷ. ಜಾಸ್ತಿ ಅಂದ್ರೆ ಅದು 15, ಅದು ಸೆಟ್ ಆಗ್ಲಿಕ್ಕೆ ಬಿಡ್ಬೇಕು ಅಲ್ಲ. 15 ನಿಮಿಷ ಮುಚ್ಚಿಟ್ಟು ಮತ್ತೆ ತೆಳುವಾಗಿ ಲಟ್ಟಿಸಿ ಇದು ಮಾಡ್ಬೇಕು, ಒಲೆ ಮೇಲೆ ರೋಸ್ಟ್ ಮಾಡಿ ಕಾಯಿಸ್ಬೇಕು. ಸರಿ, ರೆಡಿ. ಇನ್ನು ಇಟ್ಕೊಂಡು ತಿರ್ಗಾಡ್ಲಿಕ್ಕೆ ಹೋದ್ರೆ ಆಯ್ತು.
ಅಲ್ವಾ? ಅದಕ್ಕೆ ಸೈಡ್ ಡಿಶ್ ಏನು ಮಾಡಿದ್ದೀರಿ ನೀವು? ಅದಕ್ಕೆ ಸೈಡ್ ಡಿಶ್ ಆಕ್ಚುಲಿ ಏನು ಬೇಕಾಗಿಲ್ಲ, ಬಟ್ ನಾನು ಅದಕ್ಕೋಸ್ಕರ ಒಂದು ಟೊಮೆಟೊ ಚಟ್ನಿ ಮಾಡಿದ್ದೇನೆ. ನಿನಗೋಸ್ಕರ ಒಂದು ಸ್ಪೆಷಲ್ ಮಾಡಿ ತೋರಿಸುವ ಅಂತೇಳಿ. ಎಲ್ಲಿ ಕಲ್ತದ್ದು ಭಾವನಾ? ಅದು ನಂದು ಮಲೇಷ್ಯಾದಲ್ಲಿ ಒಬ್ರು ಫ್ರೆಂಡ್ ಇದ್ರು, ಹೌದಾ? ಅವ್ರು ಕಲ್ಸಿಕೊಟ್ಟಿದ್ರು. ಸೊ ನಂಗೆ ಇದು ಇವಾಗ ಎಲ್ಲದಕ್ಕೂ ಇಷ್ಟ ಆಗ್ತದೆ ಅದು ಚಟ್ನಿ. ಹೌದು, ದೋಸೆ ಜೊತೆನೂ ಒಳ್ಳೇದಾಗ್ತದೆ, ರೊಟ್ಟಿ ಜೊತೆನೂ ಒಳ್ಳೇದಾಗ್ತದೆ, ಅನ್ನ ಜೊತೆನೂ ಒಳ್ಳೇದಾಗ್ತದೆ. ಸೊ ಅದಕ್ಕೆ ಅದೊಂದು ಟೇಸ್ಟ್ ತೋರಿಸುವ ಅಂತೇಳಿ ಮಾಡಿದೆ. ಹೌದು, ಮಾಡ್ಲಿಕ್ಕೆ ಸಹ ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ ಅದಕ್ಕೆ. ಅಷ್ಟೇ. ಅದೇ ಟೊಮೆಟೊ ಚಟ್ನಿ ಏನೆಲ್ಲ ಹಾಕಿದಿ ಅದಕ್ಕೆ? ಟೊಮೆಟೊ ಚಟ್ನಿಗೆ ಒಂದು 3 ಟೊಮೆಟೊ, ಒಂದು ದೊಡ್ಡ ಈರುಳ್ಳಿ, 4 ಎಸಳು ಬೆಳ್ಳುಳ್ಳಿ, ಮತ್ತೆ ಕರಿಬೇವು ಸ್ವಲ್ಪ, ಹಸಿಮೆಣಸು, ಒಣಮೆಣಸು ಹುರಿದಿರೋದು, ಮತ್ತೆ ಕೊತ್ತಂಬರಿ ಸೊಪ್ಪು, ಮತ್ತೆ ಸ್ವಲ್ಪ 1 ಚಮಚದಷ್ಟು ನೆರಕಡಲೆ ಬೀಜ. ನೀರು ಹಾಕದೆ ಕಡಿಯುದು? ಹೌದು, ಒಂದೊಂದೇ ಎಣ್ಣೆಯಲ್ಲಿ ಒಂದೊಂದೇ ಬಗೆಯ ಅದು ಹುರ್ಕೊಳ್ಬೇಕು. ಅದೆಲ್ಲ ಸಾಫ್ಟ್ ಆದ್ಮೇಲೆ ಚಟ್ನಿ ತರ ರುಬ್ಕೊಳ್ಳೋದು ಅಲ್ಲ. ಆಯ್ತು, ತುಂಬಾ ಟೇಸ್ಟ್ ಆಗಿದೆ. ನಾನು ತಿಂದು ನೋಡಿದೆ. ನಂಗೆ ಈಗಲೇ ಎಲ್ಲ ತಿರುಗಾಡ್ಲಿಕ್ಕೆ ಹೋಗುವ ಅಂತ ಕಾಣ್ತಾ ಉಂಟು. ಮೊನ್ನೆ ಕೇದಾರಿಂದ ಬಂದಾಯ್ತು. ಹೌದು, ಇವಾಗ ನೀವು ನಾನು ಮಾಡಿರೋದನ್ನ ನೋಡಿ ತಿಂದು ನೋಡಿ ರುಚಿ ಗೊತ್ತಾಗ್ತದಲ್ಲ. ಇನ್ನೊಂದ್ಸತಿ ಟೂರಿಗೆ ಹೋಗುವಾಗ ಇದನ್ನೇ ಮಾಡ್ಕೊಂಡು ಇಡ್ತೇನೆ. ಹೌದು, ನಂಗೆ ನೆನಪಾಗ್ಬೇಕು ಅಲ್ಲ. ಕರೆಕ್ಟ್. ತುಂಬಾ ಥ್ಯಾಂಕ್ಸ್ ಭಾವನಾ. ಶ್ಯೂರ್ ಥ್ಯಾಂಕ್ ಯು. ಚೆನ್ನಾಗಿದೆ, ಸೂಪರ್ ಆಗಿದೆ. ಆಯ್ತಾ? ಥ್ಯಾಂಕ್ ಯು. ಭಾರಿ ಒಳ್ಳೆದಾಗಿದೆ. ಚಟ್ನಿ ಖಾರ ಆಗಿದೆಯಾ? ಇದು ಯಾವುದಕ್ಕೂ ಮ್ಯಾಚ್ ಆಗ್ತದಲ್ಲ ಚಟ್ನಿ? ಹೌದು, ಎಲ್ಲದಕ್ಕೂ ಆಗ್ತದೆ. ಹೌದೌದು. ವೀಕ್ಷಕರ, ನೀವು ಕೂಡ ಮೇಥಿ ಥೇಪ್ಲ ಭಾವನಾ ರೆಸಿಪಿ ಖಂಡಿತವಾಗಿ ಟ್ರೈ ಮಾಡಿ. ಸೂಪರ್ ಆಗಿದೆ. ಥ್ಯಾಂಕ್ ಯು ವಿದ್ಯಾ, ಥ್ಯಾಂಕ್ ಯು ಸೋ ಮಚ್.